ಸಿಎಂ ಸಿದ್ದರಾಮಯ್ಯನವರು ಇವತ್ತು ದಾಖಲೆಯ 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ದಾಖಲೆ ಬಜೆಟ್ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 16ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ದಾಖಲೆ ಬಜೆಟ್ ಅಂತ ಹೇಳ್ತಿದ್ದಾರೆ. ಈ ದಾಖಲೆ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ? ಏನ್ ದಾಖಲೆ ಐತ್ರಿ? ಬರೀ ಮುಸ್ಲಿಮ್ರಿಗೆ ಐತಿ. ಬುಕ್ಕ ತೆಗೆದು ನೋಡಿದ್ರೆ ಬರೀ ಮುಸ್ಲಿಮರಿಗೆ, ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಟ್ರೈನಿಂಗ್ ಕೊಡ್ತೀನಿ, ಇದು ವಕಫ್ ಆಸ್ತಿಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಕೊಡ್ತೀನಿ, ಮೊರಾರ್ಜಿ ದೇಸಾಯಿ ಸಾಲಿ ತೆಗಿತೀನಿ, ಅಲ್ಲಿಂದ ಅವ್ರು ಯಾವುದೋ ಅವರ ಮೈನಾರಿಟಿ ಸ್ಕೂಲ್ ತೆಗಿತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಜೆಟ್ನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟತೆಯನ್ನು ಕತಿ ಹೊಡಿತಿದ್ರು. ಅದು ಯಾವುದಿಲ್ಲ, ಬರೀ ಮುಸ್ಲಿಂ ಜನಾಂಗದ ಅಭಿವೃದ್ಧಿಯ ಒಂದು ಬಜೆಟ್ ಇದಾಗೈತಿ. ಬಜೆಟ್ ಆರಂಭದಲ್ಲಿ ಹೇಳಿದಾರೆ ಸಿಎಂ ಅವರು ಸಮ ಸಮಾಜದ ಬಜೆಟ್ ಅಂತ ಹೇಳಿದ್ದಾರೆ. ಏನು ಸಮ ಕೃಷ್ಣ ಕೇಟ್ ಕೊಟ್ಟಾರ್ರಿ? ಒಂದು ದುಡ್ಡನ್ನು ಪ್ರಾವಧಾನ ಮಾಡಿಲ್ಲ. ಆ ರೈತರಿಗೆ ಒಂದೇ ಪದರಲ್ಲಿ ಪರಿಹಾರ ಕೊಡ್ತೀನಿ ಅಂದಾರೆ, ಕೊಟ್ಟಿಲ್ಲ. ಎಷ್ಟು ಕೊಡ್ತೀನಿ ರೈತರಿಗೆ, 1 ಎಕರೆಗೆ ಎಷ್ಟು ಕೊಡ್ತೀನಿ ಅನ್ನೋಂಥ ಭೂ ಪರಿಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅಲ್ಲಿಂದ ಕೃಷ್ಣ ಯೋಜನೆಗಳಿಗೆ ಎಷ್ಟು ಹಣ ಇಟ್ಟಿನ ಅನ್ನೋಂಥದ್ದು ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ಈಗ 1.5-2 ಲಕ್ಷ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಕರ್ನಾಟಕದ್ದು 60% ಇರಿಗೇಷನ್ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀವು ಹಣ ಇಟ್ಟಿಟ್ರಿ ಅನ್ನೋದಕ್ಕೆ ಎಲ್ಲಿ ಹೇಳಿಲ್ಲ. ಅದೇ ಮುಸ್ಲಿಮ್ರದ್ದು ಬಂದರೆ ಎಲ್ಲದಕ್ಕೂ ಅಂಕಿ ಹಾಕಿದ್ದಾರೆ. ಅಲ್ಲಿಂದ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ್ದು ಡೆವಲಪ್ಮೆಂಟ್ಗೆ ಇದೆ. ಅದೇ ಬಯಲುಸೀಮೆ, ಮಲೆನಾಡು, ಕರಾವಳಿ ಕೂಡಿ 83 ಕೋಟಿ. ಅಂದ್ರೆ ಮುಂಬೈ ಕರ್ನಾಟಕದವರು, ಚಿತ್ರದುರ್ಗ ಭಾಗದವರು, ಕೋಲಾರ ಜಿಲ್ಲೆಯದವರು, ನಾವು ಎಲ್ಲಿ ಚಾಮರಾಜನಗರದವರು, ಇವ್ರಿಗೆ ಕೇವಲ 83 ಕೋಟಿ. ಕಲ್ಯಾಣ ಕರ್ನಾಟಕದಾಗ ಅದನ್ನು ಅವ್ರಿಗೆ ಕೊಟ್ಟಂಥದ್ದನ್ನು ಇಲ್ಲಿ KKRDBದಿಂದ ಅದನ್ನು ಮಾಡ್ತೇನೆ. ಸೇಡಂದಲ್ಲಿ ನಾನು ITI ಕಾಲೇಜ್ ಅಪ್ಗ್ರೇಡ್ ಮಾಡ್ತೇನೆ. 250 ಹಾಸಿಗೆಗಳನ್ನ ಕಲಬುರಗಿಯಲ್ಲಿ ಹಾಸ್ಪಿಟಲ್ ಮಾಡ್ತೇನೆ. ನೀವು ಕೊಟ್ಟಿರಿ 5,000 ಕೋಟಿ. ಯಾರಿಗೆ ಕೊಟ್ಟಿರಿ? ಆ ಬೋರ್ಡಿಗೆ ಕೊಟ್ಟ ಮ್ಯಾಗ ನಿಮ್ದೇನು ಅಧಿಕಾರ? ನೀವು ಆ ಬೋರ್ಡ್ ಕೊಟ್ಟ ಮ್ಯಾಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರೆ, ಅಲ್ಲಿ ಚೇರ್ಮನ್ರು ಅದಾರ, ಅಲ್ಲಿ ಶಾಸಕರು ಯಾವ್ಯಾವ ಅಭಿವೃದ್ಧಿ ತಗೋಬೇಕಂದ್ರೆ ತಗೋತಾರೆ. ಪ್ರವರ್ಗ 2Bಗೆ 4% ಗುತ್ತಿಗೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಮುಸ್ಲಿಮರಿಗೆ 4% ಮೀಸಲಾತಿ ಅಂತ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಅದನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ನೀವು ಬಹಳಷ್ಟು ಒಂದು ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇದ್ರಿ. ನೋಡ್ರಿ, ಇದು ಸಂವಿಧಾನ ವಿರೋಧಿ. ಯಾವುದೇ ರೀತಿಯಿಂದ ಮುಸ್ಲಿಂ ಅನ್ನುವಂಥ ಇದರ ಮೇಲೆ ಇವರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನಾಳೆ ನಾವು ವಿಧಾನಸಭೆಯಲ್ಲಿನೂ ಇದನ್ನು ಪ್ರಸ್ತಾಪ ಮಾಡ್ತೀವಿ. ಮುಂದೆ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಸರ್, ಪ್ರಮುಖವಾಗಿ ಈಗ ವಿಶ್ವವಿದ್ಯಾಲಯಗಳನ್ನು ಒಂದ್ ಕಡೆ ಮುಚ್ಚತಕ್ಕಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಮತ್ತೊಂದು ಕಡೆ ಬಾರ್ಗಳಿಗೆ ಹೊಸದಾಗಿ ಲೈಸೆನ್ಸ್ ಕೊಡ್ತಕ್ಕಂಥ ಪ್ರಸ್ತಾಪನ ಕೂಡ ಆಗಿದೆ. ಅದೇ ರೀ, ಅವರಿಗೆ ಒಟ್ಟೆ ಸಂಪನ್ಮೂಲ ಇಲ್ಲ. ಇಡೀ ಈ ಬಜೆಟ್ನಲ್ಲಿ 1,16,000 ಕೋಟಿ ರೂಪಾಯಿ ಸಾಲ ಎತ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಮತ್ತೆ ಇವು ಎಲ್ಲ ಬಾರ್ಗಳನ್ನು ಹೆಚ್ಚು ಮಾಡಿದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಈ ಕಡೆ ಯೂನಿವರ್ಸಿಟಿಗಳನ್ನು ಮುಚ್ಚೋದು, ಒಂದು ಕಡೆ ಬಾರ್ಗಳು ಓಪನ್ ಮಾಡೋದು. ಅಂದ್ರೆ ನಿರುದ್ಯೋಗ ಸಮಸ್ಯೆನ ಹೆಚ್ಚು ಮಾಡೋದೇ ಹೊರತು ಇವರು ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಇದರಲ್ಲಿ ಏನೂ ಇಲ್ಲ. ನೀರಾವರಿಗೆ ಆದ್ಯತೆ ಇಲ್ಲ. ಮುಸ್ಲಿಂ ಶಿಕ್ಷಣ ಬಿಟ್ಟರೆ ಮತ್ತೊಂದು ಎಲ್ಲ ಜನಾಂಗಗಳ ಶಿಕ್ಷಣದ ಆದ್ಯತೆ ಇಲ್ಲ. ಹಿಂದುಳಿದ ವರ್ಗದವ್ರಿಗೆ ಯಾವುದೇ ಯೋಜನೆ ಇಲ್ಲ. ಬರೀ ಕುರಿ ಸತ್ರ 3,000 ಇದ್ದಿದ್ದನ್ನ 5,000 ರೂಪಾಯಿ ಮಾಡಿಕೊಳ್ತಾರೆ. ಕನಿಷ್ಠ ಒಂದು ಕುರಿ 10,000ರಿಂದ 15,000 ರೂಪಾಯಿ ಕೆಳಗೆ ಸಿಗುವುದೇ ಇಲ್ಲ. ಅಂದ್ರೆ ಇವರು ಒಂದೇ ಕೋಮಿಗೆ ಇವರು ರಿಸರ್ವ್ ಮಾಡಿ ಇದೊಂದು ಮುಸ್ಲಿಂ ಬಜೆಟ್, ಪಾಕಿಸ್ತಾನ ಬಜೆಟ್ ನಂಗೆ. ಕೊನೆಯದಾಗಿ ಸಿದ್ದರಾಮಯ್ಯನವರ ಬಜೆಟ್, ಈ 16ನೇ ಬಜೆಟ್ ಕೊನೆಯ ಬಜೆಟ್ ಆಗುತ್ತಾ? ಏನ್ ನೋಡ್ಬೇಕ್ರೆ, ಕೊನೆಯದಾಗ್ತದೋ ಈ ಕಾಂಗ್ರೆಸ್ ಪಾರ್ಟಿದ ಕೊನೆ ಆಗ್ತದೋ ಗೊತ್ತಿಲ್ಲ. ಸರ್, ಒನ್ ವರ್ಡ್ ಅಲ್ಲಿ ಕೊನೆ ಅಂತ ಆಗೋದೇ ಅದು ಕಾಂಗ್ರೆಸ್ ಅವರಾಗಲಿ ಸಿದ್ದರಾಮಯ್ಯ. ಸರ್, ಒನ್ ವರ್ಡ್ ಅಲ್ಲಿ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ? ಸರ್, ಒನ್ ವರ್ಡ್ ಹೇಳಿ ಈ ಬಜೆಟ್ ಬಗ್ಗೆ. ಒನ್ ವರ್ಡ್ ಅಲ್ಲಿ ಬಜೆಟ್ ಬಗ್ಗೆ. ಇದು ಸಾಬರ್ ಬಜೆಟ್, ಜಮೀರ್ ಅಹಮದನ್ ಬಜೆಟ್. ಇದು ಯತ್ನಾಳ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.